ಎಲ್ರಿಗೂ ನಮಸ್ಕಾರ. ಬರಕ್ಕೆ ಮುಂಚೆನೇ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. మీరు వచ్చేటప్పుడు ఏం సార్ టెంపో వచ్చింది, రిథం వచ్చింది, ఎనర్జీ వచ్చింది, అంతవరకు మేము కూర్చున్నాం. మీరు వచ్చిన తర్వాత అన్ని ఎనర్జీ మారిపోయింది. అదే కదా దేవిశ్రీ ప్రసాద్ అంటే. యువర్ లాంగ్ జర్నీ ಟೆಲ್ಸ್ ದಟ್ ದಿಸ್ ಹಸ್ ಡೆಫಿನೆಟ್ಲಿ ಬೀನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು. ಅನಿಸುತ್ತೆ ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲಿ ಬೀನ್ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವ್ರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅನ್ನೋದು. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲಿಮ್. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾದ, ನನ್ನನ್ನು ಮೆರೆಸಬೇಕು ಅಂತ ಬಂದಲ್ಲ ಒಬ್ಬ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಪ್ರತಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಾಗಿ ನನಗೆ ಒಂದು 4 ఫోన్ మార్నింగ్ నుంచి ఫోన్ వస్తూనే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షార్ట్, షూటింగ్లో పిలుస్తారా, మేము కారవాన్లోనే ఉంటాము, ఎప్పుడు పిలుస్తారు. ఇది ఇప్పుడు మాకు టైం దొరికింది, మా ఛాన్స్ తీసుకుంటాము ఇప్పుడు. ತುಂಬ ಇಂಪಾರ್ಟೆಂಟ್. ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్ మీ డేట్. కొంచెం ఆలోచన చేయండి సార్, కొంచెం డబ్బు కొంచెం ఎక్కువ ఇచ్చేయండి, డేట్ తీసుకోండి సార్, పర్వాలేదు అని చెప్పాను. కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా అడిగి తీసుకోండి అన్నారు. 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ని అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదా తెలీదు. సో దట్ ఈస్ ద వే దిಸ್ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಈ ಸ್ಟ್ರಗಲ್ಡ್ ಎ ಲಾಟ್ ಟು ಗೆಟ್ ದಿ ಪರ್ಫೆಕ್ಷನ್ ಆನ್ ದ ಸ್ಕ್ರೀನ್. ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಆನ್ ಎ ಸ್ಲೋ ಮೋಷನ್, ಎಳೆದು ಕೂರಿಸಿ